ಭಸ್ತ್ರಿಕಾ ಪ್ರಾಣಾಯಾಮ ನಾವು ಒಟ್ಟಿಗೆ ಮಾಡೋಣ. ಮೂಗಿನಿಂದ ಶ್ವಾಸವನ್ನು ದೀರ್ಘವಾಗಿ ಒಳಗೆ ಎಳೆಕೊಂಡು ನಮ್ಮ ಶ್ವಾಸಕೋಶವನ್ನು ಹಿಗ್ಗಿಸಿ ಹಾಗೆಯೇ ಸ್ವಲ್ಪ ವೇಗವಾಗಿ ಶ್ವಾಸವನ್ನು ಹೊರಗೆ ದಬ್ಬಬೇಕು. ಈ ರೀತಿ ನಮ್ಮ ಡಯಾಫ್ರಾಮ ಅದು ಹೊಟ್ಟೆ ಮತ್ತು ಎದೆಯ ಶ್ವಾಸಕೋಶದ ಮಧ್ಯೆ ಬಾರ್ಡರ್ ಲೈನ್. ಒಳಗೆ ತಗೊಂಡ ವಾಯು ಹೊಟ್ಟೆಗೆ ಹೋಗುವ ಅವಶ್ಯಕತೆ ಇಲ್ಲ, ಹೋದರೆ ಚಿಂತೆ ಇಲ್ಲ. ನಮ್ಮ ಧ್ಯಾನ ಶ್ವಾಸಕೋಶವನ್ನು ಹಿಗ್ಗಿಸುವುದರಲ್ಲಿ ತಗ್ಗಿಸುವುದರಲ್ಲಿರಬೇಕು. ಇದರಿಂದ ಏನು ಲಾಭ ಅಂತ ಹೇಳಿದರೆ, ಅಸ್ತಮ ರೋಗ, ಬ್ರಾಂಕೈಟಿಸ್ ರೋಗ, ಎದೆಗೆ ಸಂಬಂಧಪಟ್ಟ ಯಾವುದೇ ಕಫ ಕೆಮ್ಮು ಇದ್ದರೂ ಎಲ್ಲವೂ ದಿನನಿತ್ಯ ಅಭ್ಯಾಸ ಮಾಡಿದರೆ ಗುಣವಾಗ್ತದೆ. ಇದರ ಸಮಯ ಆರಂಭದಲ್ಲಿ ಬರೇ 5 ರಿಂದ 6 ನಿಮಿಷ ಮಾತ್ರ ಮಾಡುವಂಥದ್ದು, ಹೆಚ್ಚು ಮಾಡುವ ಅವಶ್ಯಕತೆ ಇಲ್ಲ. ಬನ್ನಿ ಎಲ್ಲರೂ ಒಟ್ಟಿಗೆ ಮಾಡೋಣ. ಭಸ್ತ್ರಿಕಾ ಪ್ರಾಣಾಯಾಮ. ನೇರವಾಗಿ ಕುಳಿತುಕೊಳ್ಳಿ, ಬೆನ್ನ ಹೊರೆಯನ್ನು ಬಗ್ಗಿಸಬೇಡಿ, ಕಣ್ಣನ್ನು ಮುಚ್ಚಿಕೊಳ್ಳಿ, ಮುದ್ರೆ ಹಾಕಿಕೊಳ್ಳಿ. ಆರಂಭಿಸಿ ಭಸ್ತ್ರಿಕಾ ಪ್ರಾಣಾಯಾಮ. ಈ ರೀತಿ 5 ನಿಮಿಷ ಮಾಡಬೇಕು. ಆರಂಭದಲ್ಲಿ ಹೊಸತಾಗಿ ಮಾಡುವಾಗ ಸ್ವಲ್ಪ ತಲೆ ತಿರುಗಬಹುದು, ಎದೆ ಬಡಿತ ಹೆಚ್ಚಾಗಬಹುದು, ಬೆವರು ಬರಬಹುದು. ಆವಾಗ ಭಯಪಡಬೇಡಿ, ಅದು ಸಹಜ ಕ್ರಿಯೆ. ಹಾಗೆ ತಲೆ ತಿರುಗಿದರೆ ಸ್ವಲ್ಪ ಹೊತ್ತು ಈ ರೀತಿ ನಿಧಾನವಾಗಿ ಕುಳಿತುಕೊಂಡು ಸಹಜ ಉಸಿರಾಟ ಮಾಡಿ, ಆ ತಲೆ ತಿರುಗುವುದು ನಿಂತಿದ್ದು ಹೋದ ಮೇಲೆ ಪುನಃ ಮುಂದುವರಿಸಬಹುದು. ಈ ರೀತಿ 5 ನಿಮಿಷ ಈ ದೀರ್ಘವಾದ ಉಸಿರಾಟದ ಭಸ್ತ್ರಿಕಾ ಕ್ರಿಯೆಯನ್ನು ಮಾಡಿದ ಮೇಲೆ 1 ನಿಮಿಷ ಇದರ ವಿಶೇಷವಾದ ಕ್ರಿಯೆ. ಇದನ್ನು ಸುದರ್ಶನ ಕ್ರಿಯೆ ಅಂತ ಹೇಳ್ತಾರೆ. ಇದು ನಮ್ಮ ಪ್ರಾಣವಾಯುವನ್ನು ದೇಹಕ್ಕೆ ಪಂಪಿಂಗ್ ಮಾಡಿ ಶ್ವಾಸಕೋಶವನ್ನು ಸ್ವಚ್ಛ ಮಾಡಿ ವಾಯುಕೋಷ್ಟಕಗಳನ್ನು ಸ್ವಚ್ಛಗೊಳಿಸಿ ದೇಹದ ಸಕಲ ಜೀವಕೋಶಗಳಿಗೆ ಪ್ರಾಣವಾಯುವನ್ನು ಪೂರೈಸಿ ರೋಗಗಳನ್ನು ಗುಣಪಡಿಸುವ ಒಂದು ವಿಧಾನ. ಮಾಡೋಣ ಬನ್ನಿ. ಈಗ ಕೈಯನ್ನು ಮೇಲಕ್ಕೆತ್ತುವಾಗ ಶ್ವಾಸ ಒಳಗೆ ಬರಬೇಕು. ಈಗ ಸ್ವಲ್ಪ ರಭಸವಾಗಿ ಕೆಳಗೆ ಪಂಪಿಂಗ್ ಮಾಡಬೇಕು. ಈ ರೀತಿ ಶ್ವಾಸ ಒಳಗೆ, ಈಗ ಹೊರಗೆ. ಆನಂತರ ಸ್ವಲ್ಪ ವೇಗವಾಗಿ ಮಾಡಬೇಕು. ಈ ರೀತಿ 1 ನಿಮಿಷ ಮಾಡಿದಾಗ ಆನಂತರ ಕೈಯನ್ನು ಉಜ್ಜಿಕೊಂಡು ಕಣ್ಣಿಗೆ ಪಾಮಿಂಗ್ ಮಾಡಿ ಕೈ ತೆರೆದು ಕಣ್ಣನ್ನು ಮುಚ್ಚಿಕೊಂಡು 1-2 ನಿಮಿಷ ಎಲ್ಲರೂ ಕಂಪಲ್ಸರಿ ಕಡ್ಡಾಯವಾಗಿ ಶಾಂತರಾಗಿ ಕುಳಿತುಕೊಳ್ಬೇಕು ಅಥವಾ ಹಾಗೆಯೇ ಮಲಗಿಕೊಳ್ಳಬೇಕು. ಯಾಕೆಂದರೆ ಈ ಭಸ್ತ್ರಿಕಾ ಕ್ರಿಯೆ ಮಾಡುವಾಗ ನಮ್ಮ ಬ್ಲಡ್ ಪ್ರೆಷರ್ ಸ್ವಲ್ಪ ರೇಸ್ ಆಗುವ ಸಂಭವ, ದೇಹದ ಉಷ್ಣತೆ ಸ್ವಲ್ಪ ಹೆಚ್ಚಾಗುವ ಸಂಭವವಿದೆ. ಅದಕ್ಕಾಗಿ 1-2 ನಿಮಿಷ ಭಸ್ತ್ರಿಕಾ ಕ್ರಿಯೆ ಮಾಡಿದ ಮೇಲೆ ಶಾಂತರಾಗಿ ಕುಳಿತುಕೊಳ್ಳಬೇಕು. ಈ ರೀತಿ ಆನಂತರ